ಅದೃಷ್ಟದ ಅಂಚಿನಲ್ಲಿ H.G. ರಾಧಾದೇವಿಯವರ ಕಾದಂಬರಿ. ವೈನು ವೈನು ಎಂದು ಒಂದಿನ ಮಗುವನ್ನ ಮುದ್ದಿಸುತ್ತಾ ಶಾರದಾ ತನ್ನ ಕೋಣೆಯಲ್ಲಿ ಕುಳಿತಿದ್ದಾಗ ಮಾಲತಿ ಬಂದ್ಲು. ಈ ವೈನಿನ ಜೊತೆ ಇನ್ನೊಂದು ವಿಸ್ಕಿ ಬಾಟಲ್ ಬೇಗ ಬರುತ್ತೇನು ಶಾರದಾ ಎಂದು ಹಾಸ್ಯ ಮಾಡಿದ್ಲು. ಅದೊಂದು ಮಾತ್ರ ಆಗ್ಬಾರ್ದು ಮಾಲಾ, ನನ್ ಗತಿ ಎಂದು ಬಿಕ್ಕಿದಳು. ಮಾಲತಿ ಎಚ್ಚರಿಸುತ್ತಾ, ಬರೀ ಬಾಯಲ್ಲಿ ಬೇಡ ಅಂದ್ರೆ ಹೀಗೆ ಎಂದಳು. ಶಾರದಾ ಅಳುಕದೆ, ಮಾಲಾ, ನೀವು ಡಾಕ್ಟರ್, ನೀವೇ ಏನಾದರೂ ನಮಗೆ ಸಲಹೆ ಕೊಡಬೇಕು ಎಂದಳು. ಮಾಲತಿ ಒಪ್ಪಿ ಅವಳಿಗೆ ಕೆಲವು ಬಗೆಯ ಪ್ರತಿಬಂಧಕೋಪಾಯ ಹೇಳಿ ಸಾಧನಗಳನ್ನು ಕೊಟ್ಲು. ಮನೆ ಕೆಲಸದೊಂದಿಗೆ ಜಯಲಕ್ಷ್ಮಿ ಹಾಗೂ ಮಾಲತಿ ಹೇಳಿದ ಸ್ವಂತ ಕೆಲಸಗಳನ್ನು ಪೂರೈಸುತ್ತಾ ಶಾರದಾ ಮನೆಯಲ್ಲಿ ನಾಗರತ್ನ, ಮಾಲತಿ ಹಾಗೂ ಜಯಲಕ್ಷ್ಮಿಯರಿಗೆ ಅಚ್ಚುಮೆಚ್ಚಾದ್ಲು. ಆದರೆ ವೈನತೇಯನಿಗೆ 2 ವರ್ಷ ತುಂಬಲು ಇನ್ನೂ 1 ತಿಂಗಳಿರುವಾಗಲೇ ಪಾರ್ವತಮ್ಮನವರು ದೈವಾಧೀನರಾದರು. ಬ್ಯಾಂಕಿನಲ್ಲಿದ್ದ ಅವರ ಹಣ ವೈಭವವಾಗಿ ಅವರಿಗೆ ಅವರ ಕರ್ಮಗಳನ್ನು ಮಾಡಿ ಬ್ರಾಹ್ಮಣರಿಗೆ ಎಲ್ಲ ಬಗೆಯ ದಾನಗಳನ್ನು ಕೊಟ್ಟರು. ಕಾಶಿಗೆ ಗೋಪಾಲರಾವ್ ಹೋಗಿ ಅಸ್ಥಿ ವಿಸರ್ಜನೆ ಮಾಡಿ ಬಂದರು. ಇದೆಲ್ಲ ಆಗಿ 1 ತಿಂಗಳು ಕಳೆದಿತ್ತು. ಒಂದು ದಿನ ಗೋಪಾಲರಾವ್ ತಮ್ಮಂದಿರನ್ನ ಸಭೆ ಸೇರಿಸಿ ಮಾತು ತೆಗೆದ್ರು. ನೋಡ್ರಪ್ಪ, ಅಮ್ಮ ಇದ್ದಾಗ ಅವಳ ಅಪೇಕ್ಷೆಯಂತೆ ನಾವೆಲ್ಲ ಒಟ್ಟಿಗಿದ್ವಿ. ಈಗ ನಿಮ್ಮೆಲ್ರದು ನಿಮ್ಮದೇ ಆದ ಒಂದೊಂದು ಸಂಸಾರ ಆಗಿದೆ. ಎಲ್ಲರೂ ಸ್ವಾವಲಂಬಿಗಳಾಗಿದ್ದೀರಿ. ನಿಮಗೆ ಇಷ್ಟ ಇದ್ರೆ ನೀವೆಲ್ಲ ಒಟ್ಟಿಗಿರ್ಬೋದು. ನಾವು ಬೇರೆ ಹೋಗ್ಬೇಕಾಗಿದೆ ಎಂದು ಮಾತು ನಿಲ್ಲಿಸಿದ್ರು. ತಮ್ಮಂದಿರೆಲ್ಲ ಚಿತ್ರ ಪ್ರತಿಮೆಗಳಂತೆ ಕೇಳುತ್ತಿದ್ದರು. ಗೋಪಾಲರಾವ್ ಮಾತು ಮುಂದುವರಿಸಿ, ಸಂಸಾರ ಉಡ್ದಾಗಿಂದ ಒಟ್ಟಿಗಿದ್ದು ಎಲ್ರಿಗೂ ಮಾಡಿ ನೋಡಿ ಅವಳು ಬೇಸತ್ತಿದ್ದಾಳೆ. ಮಾಡಿ ಮಾಡಿ ನಾನು ಮುದುಕಿಯಾಗಿ ಹೋದೆ ಅಂತ ಅವಳು ಕೊರ್ಗು. ನಮಗೂ ನಮ್ಮದೇ ಆದ ಜವಾಬ್ದಾರಿಗಳಿವೆ. ಅನಿತಾ 12 ವರ್ಷದ ಹುಡುಗಿ, ಸುನೀತಾ 10 ವರ್ಷದ ಹುಡುಗಿ. ಇವ್ರ ಮದುವೆ ನಾಳೆ ಮಾಡಬೇಕು ಅಂದರೆ 3 ಕಾಸಿಲ್ಲ. ಹೆಣ್ಮಕ್ಳೇನು ಕಣ್ಮುಚ್ಚಿ ಕಣ್ ತೆಗೆಯೋದ್ರೊಳಗೆ ಮದುವೆಗೆ ಬೆಳೆದು ನಿಂತಿರ್ತಾರೆ ಎಂದರು. ಡಾಕ್ಟರ್ ಮನೋಹರ ಮಾತಾಡಿ, ನಿಮ್ಮ ಉದ್ದೇಶ ಏನು ಹೇಳಿ ಅಣ್ಣ, ಬೇರೆ ಹೋಗ್ಬೇಕೇನು ಎಂದ. ಗೋಪಾಲರಾವ್ ತಲೆಯಾಡಿಸಿ, ಹೌದು, ಶಾಲೆ ಕ್ವಾರ್ಟರ್ಸ್ನಲ್ಲೇ ನನಗೆ ಮನೆ ಕೊಡ್ತಿದ್ದಾರೆ. ಅಲ್ಲೇ ಟ್ಯೂಷನ್ ಗೀಷನ್ ಎಲ್ಲ ಸಿಕ್ಕತ್ತೆ. 4 ಕಾಸು ಜಾಸ್ತಿ ಸಂಪಾದಿಸ್ಲಿಕ್ಕೆ ಅನುಕೂಲವಿದೆ. ನಾವು ಅಲ್ಲೇ ಹೋಗ್ತೀವಿ. ಮಕ್ಕಳಿಗೆ ಈಗ ಶಾಲೆಗೆ ಕಳಿಸ್ಲಿಕ್ಕೆ ರಿಕ್ಷಾಗೆ 50 ರು ಖರ್ಚು ಮಾಡ್ತಿದ್ದೀನಿ. ಅಲ್ಲಿ ಮನೆ ಮಾಡಿದ್ರೆ ನನಗೆ ಎಲ್ಲ ಉಳಿತಾಯವಾಗತ್ತೆ ಎಂದರು. ನಂತರ ಮಾತಾಡಿ, ಉಳ್ದಿರೋರು ಒಟ್ಟಿಗಿರ್ಬೋದು, ನಂದೇನೂ ಅಭ್ಯಂತರವಿಲ್ಲ. ಆದರೆ ಮನೆ ಪಾಲೋಗೋವರೆಗೂ ನನಗೆ ತಿಂಗಳಿಗೆ 300 ರೂಪಾಯಿ ಕೊಡಬೇಕು ಎಂದರು. ಶಶಿಧರ ಮಾತಾಡಿ, ನೀವು ಹೊರಟ ಮೇಲೆ ನಾವು ಹೊರಟ್ಬಿಡ್ತೀವಣ್ಣ. ನಮ್ಮ ಮಾವನವರ ಮನೆ ಹಿಂದಿನ ಔಟ್ ಹೌಸ್ ಇದೆ. ಅಲ್ಲಿದ್ರೆ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೂ ಅವರಿಗೆ ಅನುಕೂಲವಾಗತ್ತೆ. ನಾವಿಬ್ರು ಕೆಲ್ಸಕ್ಕೆ ಹೋಗೋರು. ಪಾಪು ಇನ್ನು 2 ವರ್ಷ. ಮಕ್ಕಳನ್ನ ಸ್ಕೂಟರ್ ಮೇಲೆ ತುಂಬಿಕೊಂಡು ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಸಾಕಾಗಿದೆ. ಅಲ್ಲಾದ್ರೆ ಸಂಪೂರ್ಣವಾಗಿ ನಮ್ಮ ಅತ್ತೆ ಜವಾಬ್ದಾರಿಲಿರ್ತಾರೆ ಎಂದ. ನಮ್ಮ ನರ್ಸಿಂಗ್ ಹೋಮ್ ಹಿಂದಿನ ಮಹಡಿ ಮನೆ ನಾವು ತಗೊಂಡು ಮೇಲಿನ ಭಾಗ ವಾಸಸ್ಥಾನಕ್ಕೆಂದು ಅಳವಡಿಸಿ ಕೆಳಗಿನ ಭಾಗ ನರ್ಸಿಂಗ್ ಹೋಮ್ ಮಾಡಿ ಇನ್ನಷ್ಟು ಹಾಸಿಗೆಗಳನ್ನು ವಿಸ್ತರಿಸ್ತೀವಿ. ಈ ನಡುವೆ ಪೇಷಂಟ್ಸ್ ತುಂಬ ಜಾಸ್ತಿ ಆಗಿದ್ದಾರೆ ಎಂದ ಮನೋಹರ. ಗೋಪಾಲರಾವ್ ಮಾತಾಡಿ, ಸರಿ, ಎಲ್ಲರ ಅಭಿಪ್ರಾಯ ಬೇರೆ ಹೋಗ್ಬೇಕು ಅಂತಲೇ ಇರೋದು ಸಂತೋಷ. ಮೊದಲಿಂದ ಓಬಲ ಶೆಟ್ಟಿಗೆ ಈ ಮನೆ ಮೇಲೆ ಕಣ್ಣಿದೆ. 1.25 ಲಕ್ಷ ಅಂತ ಹಠ ಹಿಡಿತೀನಿ. 1 ಲಕ್ಷ ರೂಗಳಿಗೆ ಬರ್ಬೋದು ಎಂದರು. ರಮೇಶ ಎಲ್ಲ ಕೇಳಿಸಿಕೊಳ್ಳುತ್ತಾ ಸುಮ್ಮನೆ ಕುಳಿತಿದ್ದ. ಅವನ ಅಭಿಪ್ರಾಯವಂತೂ ಯಾರೂ ಕೇಳಲಿಲ್ಲ. ರಾತ್ರಿ ಶಾರದಾ ಗಂಡನ ಜೊತೆ ಮಾತಾಡುತ್ತಾ, ಎಲ್ಲರೂ 1 ತಿಂಗಳಲ್ಲಿ ಮನೆ ಖಾಲಿ ಮಾಡಿ ಬೇರೆ ಹೋಗ್ತಾರಲ್ಲ, ನಾವೆಲ್ಲಿಗೆ ಹೋಗೋದು ಎಂದಳು. ಅಂಥ ಭಯ ಏನು, ಕೈ ತುಂಬ ದುಡ್ಡು ಬಂದಿರತ್ತೆ, ಎಲ್ಲೋ ಒಂದು ಕಡೆ ಹೋದ ಎಂದ. ಆಗಲ್ಲ, ಈಗಿನಿಂದ ಮನೆ ನೋಡಿದ್ರೆ ಒಳ್ಳೇದು. ಶಾರದಾ ಮಾತು ಬೆಳೆಸಲೆತ್ನಿಸಿದ್ಲು. ರಮೇಶ ರೇಗಿ, ನಂಗೆಲ್ಲ ಗೊತ್ತಿದೆ, ನೀನು ಸುಮ್ಮನೆ ಮಲ್ಗೆ ಎಂದು ಗದರಿಸಿದ. ಶಾರದಾ ಮೌನವಾಗಿ ಮಲಗಿದ್ಲು. ಮನಸ್ಸು ಚಿಂತೆಗಳ ಕಡಲಾಗಿತ್ತು. ರಮೇಶನಿಗೆ ಏನೇನು ಸಂಸಾರದ ಜವಾಬ್ದಾರಿ ಇಲ್ಲ. ಇಂಥ ವ್ಯಕ್ತಿಯನ್ನ ಕಟ್ಕೊಂಡು ಏನ್ ಸಂಸಾರ ಹೂಡೋದು? ಮನಸ್ಸು ಚಿಂತೆಯ ಸರಕಾಗಿತ್ತು. ದಣಿದ ದೇಹ ನಿದ್ರಿಸಿತು. 1 ತಿಂಗಳಲ್ಲಿ ಮನೆ ಪಾಲಾಯಿತು. 4 ಜನಕ್ಕೂ 25,000 ರೂಗಳಂತೆ ಪಾಲು ಸಿಕ್ಕಿತು. ಗೋಪಾಲರಾವ್ ರಮೇಶನ ಕೈಗೆ ಹಣ ಹಾಕುತ್ತಾ, ಇನ್ನಾದ್ರೂ ಹುಡ್ಗಾಟ ಬಿಟ್ಟು ಜವಾಬ್ದಾರಿಯಾಗಿ ಸಂಸಾರ ಮಾಡಯ್ಯ, ಹಣ ಹಾಳು ಮಾಡಬೇಡ ಎಂದು ಬುದ್ಧಿವಾದ ಹೇಳಿದ್ರು. ರಮೇಶ ಗಡುಸಾಗಿ, ನನ್ನ ಹಣ ನನ್ ಕೊಡೋವಾಗ್ಲೂ ನಿಮ್ದೇನಣ್ಣ ಕುಸಿಬಿಸ್ಟಿ. ನಿಮ್ಮ ಕೈಯಿಂದ ನೀವು ನಮ್ಮದಾಗಿ 3 ಕಾಸು ಏನೂ ನಮಗೆ ಕೊಟ್ಟಿಲ್ಲ ಎಂದ. ನಿನ್ನ ಹಣೆ ಬರ, ನ್ಯಾಯವಾಗಿ ಸಂಸಾರ ಮಾಡು ಅಂತ ಹೇಳ್ದೆ, ಅದು ತಪ್ಪಾ ಎಂದರು ಗೋಪಾಲರಾವ್.
ಸಂಸಾರ ಮಾಡದೆ ಸನ್ಯಾಸಿಯಾಗಿ ಓಡಿ ಹೋಗ್ತೀನಾ? ನನ್ನ ಹೆಂಡ್ತಿನ ನಿಮ್ಮನೆಗೆ ಅನ್ನಕ್ಕೆ ಕಳ್ಸಲ್ಲ ಎಂದು ನುಡಿದ. ಶಾರದಾ ಆ ರಾತ್ರಿ ಎದುರುತ್ತಾ, 8 ದಿನದಲ್ಲಿ ಮನೆ ಖಾಲಿ ಮಾಡ್ಬೇಕಲ್ಲ, ಎಲ್ಲರೂ ನಾಳೆ ನಾಡದ್ರಲ್ಲಿ ಅವರವರ ಹೊಸ ಮನೆಗೆ ಹೋಗ್ತಿದ್ದಾರೆ ಎಂದಳು. ರಮೇಶ ಯಜಮಾನನ ದರ್ಪ ತೋರಿಸುತ್ತಾ, ಏನ್ ಗಲಾಟೆ ಮಾಡ್ತೀಯೆ, ನಂಗೆಲ್ಲ ಗೊತ್ತಿದೆ, ಮುಚ್ಕೊಂಡ್ ಬಿದ್ದಿರು ಎಂದ. ಕೈ ತುಂಬಾ ಹಣ ಹಾಗೂ ಆ ಹೆಣ್ಣಿನ ಯಜಮಾನ ತಾನು ಎಂಬ ಅವಿವೇಕ ಅವನ ತಲೆಯಲ್ಲಿ ಗೆಡಿಸಿತ್ತು. ಬೆಳಿಗ್ಗೆ ಎದ್ದ ರಮೇಶ ಅತ್ತಿಗೆಯ ಬಳಿ ಹೋಗಿ, ಅತ್ಗೆ, ಪಾತ್ರೆ ಪಡ್ಗ ಎಲ್ಲ ಭಾಗದ್ದು ಕೊಡಿ ಎಂದ. ನಾಗರತ್ನ ಕಣ್ಬಿಟ್ಟು, ಯಾವ ಪಾತ್ರೆ ಪಡ್ಗ, ಏನ್ ಕತೆ ಎಂದಳು. ರಮೇಶ ನಿಷ್ಠೂರವಾಗಿ, ಅಮ್ಮನ ಕಾಲದ ಹಳೆ ಪಾತ್ರೆಗಳು, ಅಂಡೆ, ಹಿತ್ತಾಳೆ, ಪಂಚೋತ್ರಿಗಳು, ಕೊಡಗಳು ಹಾಗೂ ಅಡಿಗೆ ಸಾಮಾನು, ತಪ್ಪಲೆ, ಸೌಟ್ನಿಂದ ಹಿಡಿದು ನಮ್ಮಪ್ಪ ನಮ್ಮಮ್ಮ ಸಂಸಾರ ಮಾಡ್ತಾ ಇದ್ದ ಕಾಲದ ಎಲ್ಲ ಸಾಮಾನುಗಳು ನಮ್ಮೆಲ್ಲರಿಗೆ ಸೇರಿದ್ದು, ತೆಗೆದು ಭಾಗ ಮಾಡಿ ಎಂದು ದೊಡ್ಡ ರಗಳೆ ತೆಗೆದ. ನಾಗರತ್ನ ಏನೋ ಹೇಳಲು ಬಾಯಿ ತೆರೆದಾಗ ಜಯಲಕ್ಷ್ಮಿ ತಾನೇ ಮಾತಾಡಿ, ಅಕ್ಕ, ಸುಮ್ಮನೆ ವಾದ ವಿವಾದ ಯಾಕೆ, ಹಳೆ ಕಾಲದ ಸಾಮಾನುಗಳು ಏನೇನಿದೆ ಅರ್ಧ ಭಾಗ ಅವ್ರಿಗೆ ಕೊಡಿ, ನಾನು ಮಾಲ್ತಿ ಅಂತೂ ಪಾಲ್ ಕೇಳಲ್ಲ ಎಂದಳು. ನಾಗರತ್ನಳಿಗೆ ಅಪಮಾನ ಎನಿಸಿತು. ಕೋಪದಿಂದ, ನನಗೆ ಏನೇನು ಬೇಕಾಗಿಲ್ಲ, ನಮಗೆ ಸಾಕಾಗಿದೆ ಎಂದಳು. ರಮೇಶ ಅಡಿಗೆ ಮನೆಗೆ ಹೋಗಿ ದೊಡ್ಡ ದೊಡ್ಡ 4 ಪಂಚೋತ್ರೆ, ಅಂಡೆ, ಹಿತ್ತಾಳೆ ಗುಂಡಿಗಳೆರಡು ಹಾಗೂ ತಾಮ್ರದ ಕೊಡಗಳು 4 ಹೊರಗೆ ತಂದ. ನಂತರ, ನೋಡಿ ಅತ್ಗೆ, ಬಚ್ಲು ಮನೆಯಲ್ಲಿರೋ ದೊಡ್ಡಂಡೆ ನನಗೆ ಬೇಡ, ಈ ಚಿಕ್ಕಂಡೆನ ತಗೋತೀನಿ, 2 ತಾಮ್ರದ ಕೊಡ, ಹಿತ್ತಾಳೆ ಗುಂಡಿ, 1 ಪಂಚೋತ್ರೆ ತಗೋತೀನಿ, ಅಡಿಗೆ ಮನೆ ಪಾತ್ರೆಗಳು ಕೆಲವು ಬೇಕು, ಉಗ್ರಾಣದಲ್ಲಿರೋದು ಹಾಗೂ ಬಳಕೆಯಲ್ಲಿರೋದು ಎಲ್ಲ ಹಿತ್ತಾಳೆ ಕಂಚಿನ ಸಾಮಾನಿನ ಪೈಕಿ ಕೆಲವು ತಗೋತೀನಿ ಎಂದು ಹೇಳಿ ಕಂಚಿನ ತಪ್ಪಲೆಗಳು, ಹಿತ್ತಾಳೆಯ ಪಂಚೋತ್ರ, ಸೌಟ್ಗಳು ಈಗ ಎಲ್ಲ ತಂದು ನಡುಮನೆಯಲ್ಲಿ ಅರವಿ ಅರ್ಧ ಭಾಗ ಮಾಡಿದ. ದೊಡ್ಡ ಉರಿಯುವ ಬಾಂಡ್ಲೆ, ಕರಿಯುವ ಬಾಂಡ್ಲೆ ಇತ್ಯಾದಿ ಎಲ್ಲ ಸಾಮಾನು ನಿರ್ದಾಕ್ಷಿಣ್ಯವಾಗಿ ಆರಿಸಿಕೊಂಡ. ಮನೆ ತುಂಬ ಮರದ ಅಟ್ಟಲುಗಳಿವೆ, 2 ಅಟ್ಟಲು ತಗೋತೀನಿ, ತಂತಿ ಜಾಲರಿ ಗೂಡು ತಗೋತೀನಿ ಎಂದು ಹೇಳಿ ಗೂಡು ತೆಗೆದುಕೊಂಡ. ಎಲ್ಲ ಅವನ ತಂದೆ ತಾಯಿಗಳ ಕಾಲದ ಸಾಮಾನಾದ್ರಿಂದ ನಾಗರತ್ನ ಏನೇನು ಪ್ರತಿಭಟಿಸುವ ಹಾಗಿರಲಿಲ್ಲ. ಆದ್ರೂ ಕೊಂಕು ಮಾತಾಡಿ, ಈ ಸಾಮಾನು ತಗೊಂಡೋಗೋದ್ರಲ್ಲಿ ಇರೋ ಆಸಕ್ತಿನೇ ಸಂಸಾರ ಮಾಡೋದ್ರಲ್ಲಿ ಸಹ ಇದ್ದಿದ್ರೆ ನಿನ್ನ ಹೆಂಡ್ತಿ ಪುಣ್ಯನೇ ಪುಣ್ಯಪ್ಪ ಎಂದಳು. ಅಸಲು ಗಂಡ ಮನೆ ಮಾಡಿರುವ ವಿಷಯವೇ ಶಾರದಾಳಿಗೆ ಗೊತ್ತಿರಲಿಲ್ಲ. ಗೋಣಿ ಚೀಲಗಳಲ್ಲಿ ಸಾಮಾನು ತುಂಬಿ ಹಾಸಿಗೆ ಸಹ ಕಟ್ಟಿ ಸಿದ್ಧಪಡಿಸಿದ. ಜಟ್ಕಾ ತರ್ತೀನಿ, ಉಳ್ದಿದ್ದ ಸಾಮಾನು ಕಟ್ಟಿಡು ಎಂದ. ಶಾರದಾ ಧೈರ್ಯ ವಹಿಸಿ, ಹೊಸ ಮನೆ ಮಾಡಿದ್ದೀರಾ ಅಂದ್ರೆ ಮನೆ ಎಲ್ಲಿದೆ ಎಂದಳು. ಮನೆಗಲ್ಲ, ಅರಣ್ಯಕ್ಕೆ ಕರ್ಕೊಂಡೋಗ್ತೀನಿ, ಸುಮ್ಮನೆ ಪಂಚಾಯಿತಿ ಮಾಡದೆ ಉಳ್ದ ಸಾಮಾನು ಕಟ್ಟಿಡು ಎಂದ. ಅವನು ಹೋಗಿ ಜಟಕಾ ಗಾಡಿಗಳನ್ನೆರಡನ್ನು ತಂದ. ಒಂದರ ತುಂಬ ಗೋಣಿ ಚೀಲಗಳು, ಅಂಡೆ, ಮರದ ಸಾಮಾನು, ತಂತಿ ಜಾಲರಿಯ ಅಲೆಮಾರು ಎಲ್ಲ ತುಂಬಿ ಇನ್ನೊಂದರಲ್ಲಿ 2 ತಗಡಿನ ಪೆಟ್ಟಿಗೆ, ಹಾಸಿಗೆ, ಸುರುಳಿ ಕಟ್ಟಿಟ್ಟ. ದಾರಿಯಲ್ಲಿ ಜಟಕಾ ಸಾಬಿ ಮಾತು ಪ್ರಾರಂಭಿಸಿದಾಗ ಶಾರದಾಳಿಗೆ ಕೆಲವು ವಿಷಯಗಳು ಗೊತ್ತಾಯಿತು. ರಾಮಶೆಟ್ಟರ ಹಳೆ ಮನೆ ಏನು ಸ್ವಾಮಿ? ಪನ್ಸಾರಿ ಬೀದಿಲಿರೋದು, ತುಂಬ ಚಿಕ್ಕ ಮನೆ, ಅಲ್ಲಿ ಏನು ಅನುಕೂಲ ಇದೆ ಸ್ವಾಮಿ? ಈಗ ಈ ಗೋವಿಂದ ಶೆಟ್ಟರದ ಛತ್ರದ ಬೀದಿಲಿ ಅವ್ರದ್ದೇ ಹೊಸ ಮನೆಗಳಿವೆ, ಆ ಪೈಕಿ 1 ಮನೆ ಮಾಡಬೇಕಾಗಿತ್ತು ಎಂದ. ರಮೇಶ ನಗುತ್ತಾ, ಆ ಮನೆಗಳು ಒಂದೊಂದಕ್ಕೆ 200 ರು ಬಾಡಿಗೆ, ಈಗ ನಾನು ಹೋಗ್ತಾ ಇರೋ ಮನೆ ಬಾಡಿಗೆ ಇಲ್ಲ, ಚಿಕ್ಕದಾದ್ರೇನು, ಇರೋರು 2, ಅಡ್ಜಸ್ಟ್ ಮಾಡ್ಕೋತೀವಿ ಎಂದ. ಜಟ್ಕಾ ಸಾಬಿ ಅಚ್ಚರಿಯಿಂದ, ಬಾಡಿಗೆ ಇಲ್ಲ ಅಂದ್ರೆ ಏನ್ ಸ್ವಾಮಿ? ಶೆಟ್ಟರಿಗೆ ಅಷ್ಟು ಧರ್ಮ ಬುದ್ಧಿ ಹೇಗುಟ್ತು ಎಂದ. ರಮೇಶ ನಕ್ಕು, ನಾನು ಅವ್ರ ಮಂಡಿಲಿ ಕೆಲಸ ಮಾಡ್ತೀನಿ, ಅದಕ್ಕೆ ಧರ್ಮ ತೋರಿಸಿದ್ದಾರೆ, ಅಸ್ಲು 1 ವರ್ಷದಿಂದ ಖಾಲಿ ಬಿದ್ದಿತ್ತು ಆ ಮನೆ ಎಂದು ಹೇಳಿದ. ರಮೇಶ ತನಗೆ ಮೊದಲೇ ಮನೆ ಬಗ್ಗೆ ಹೇಳಿದ್ರೆ ಹಾಗೂ ಒಂದು ದಿನ ಕರೆದುಕೊಂಡೋಗಿ ಮನೆಯನ್ನು ತೋರಿಸಿದ್ರೆ ಚೆನ್ನಾಗಿತ್ತೆಂದು ಶಾರದಾಳಿಗೆ ಅನಿಸಿತು. ಮುಂದುವರೆಯುವುದು.